ಮಧ್ಯಪ್ರಾಚ್ಯದಲ್ಲಿ ಭುಗಿಲೆದ್ದಿರುವಂತಹ ಯುದ್ಧ ರಾಜ್ಯದ ಮಾವು ಬೆಳೆಗಾರರ ಮೇಲೆ ಭಾರಿ ಪರಿಣಾಮ ಬೀರಿದೆ. ಪ್ರತಿ ವರ್ಷ ರಾಜ್ಯದ ರಾಮನಗರದಿಂದ ಟನ್ ಗಟ್ಟಲೆ ಮಾವಿನ ಹಣ್ಣು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ಗಲ್ಫ್ ರಾಷ್ಟ್ರಗಳಿಗೆ ಹೆಚ್ಚಿನ ಮಾವಿನ ಹಣ್ಣು ಎಕ್ಸ್ಪೋರ್ಟ್ ಆಗ್ತಾ, ಅದರಲ್ಲೂ ಮಾವಿನ ಪಲ್ಪ್ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಆದ್ರೆ ಈ ವರ್ಷ ಯುದ್ಧದ ಪರಿಣಾಮ ಯಾವುದೇ ರಫ್ತಾಗಿಲ್ಲ. ಮಾವಿನ ಹಣ್ಣು ಬಿಡಿ, ಪಲ್ಪ್ ಕೂಡ ರಫ್ತಾಗಿಲ್ಲ. ಇದರಿಂದ ಅಲ್ಲಿಯ ರೈತರೇನಿದ್ದಾರೆ, ಮಾವು ಬೆಳೆಗಾರರಿದ್ದಾರೆ, ಭಾರಿ ನಷ್ಟ ಅನುಭವಿಸಿದ್ದಾರೆ. ಅವರೊಟ್ಟಿಗೆ ಮಾತಾಡ್ತೀನಿ. ನನ್ನೊಟ್ಟಿಗಿದ್ದಾರೆ ರಾಮನಗರ ಮಾವಿನ ಹಣ್ಣು ಎಕ್ಸ್ಪೋರ್ಟ್ ಅಂದ್ರೆ ಬಹಳ ಪ್ರಸಿದ್ಧವಾದಂತಹ ಜಿಲ್ಲೆ. ಎಷ್ಟು ಮಾವಿನ ಬೆಳೆಗಾರರಿದ್ದಾರೆ ಮತ್ತೆ ಈ ಬಾರಿ ಯುದ್ಧದ ಪರಿಣಾಮ ರೈತರ ಮೇಲೆ ಯಾವ ರೀತಿ ಆಗಿದೆ? ನಮಸ್ಕಾರ, ವಾಸು ಅಂತ ಮಾತಾಡ್ತಾ ಇರೋದು, ರಾಮನಗರ ತಾಲೂಕಿನವರು. ನಮ್ಮ ಜಿಲ್ಲೆಯಲ್ಲಿ 35,000 ಹೆಕ್ಟೇರ್ ಮಾವಿದೆ ಸರ್. 35,000 ಹೆಕ್ಟೇರ್ ಮಾವಲ್ಲಿ ಮೇಜರು ಆಲ್ಫಾನ್ಸ್ ಇದೆ. ನಮಗೆ ಇಡೀ ನಮ್ಮ ರಾಜ್ಯಕ್ಕೆ ಮೊದಲನೆಯಾಗಿ ಆಲ್ಫಾನ್ಸ್ ಬರೋದು ರಾಮನಗರ ಜಿಲ್ಲೆಯಿಂದ ಬರ್ತಾ ಇತ್ತು. ಈ ಮಾವಿನಲ್ಲಿ ನಾವು ಬಹಳ ಉತ್ಕೃಷ್ಟವಾಗಿ ಒಳ್ಳೆ ಹಣ್ಣು ಕೊಟ್ಟು ರೈತರಿಗೆ ಏನು ಸಮಸ್ಯೆ ಇಲ್ದಂಗೆ ಬೆಳೀತಾ ಇದ್ದೋ. ಕಳೆದ 3 ವರ್ಷದಲ್ಲಿ ಒಂದ್ಸಾರಿ ಪ್ರಕೃತಿ ವಿಕೋಪ, ಇನ್ನೊಂದು ಸಾರಿ ಬಂದ್ರೆ ಮರಗಳದ ಸಮಸ್ಯೆ, ಈ ಸಾರಿ ಯುದ್ಧದ ಸಮಸ್ಯೆ. ಹೇಗಾಗ್ಬಿಟ್ಟಿದೆ ಅಂದ್ರೆ ನಾವು ನಮ್ಮ ಮೇಲೆ ಯಾರು ಯುದ್ಧ ಮಾಡ್ತಾವ್ರೆ ಅಂತ, ಇದೇ ಹೊರಗಡೆ ದೇಶದಲ್ಲಿ ಯಾರು ಯುದ್ಧ ಮಾಡ್ತಾ ಇರೋದಲ್ಲ, ರೈತನ ಮೇಲೆ ಸರ್ಕಾರ ಯುದ್ಧ ಮಾಡ್ತಾ ಇದ್ದ, ಇಲ್ಲ ನಮ್ಮ ಮೇಲೆ ಏನಾರು ದಬ್ಬಾಳಿಕೆ ಮಾಡ್ತಾ ಇದ್ದ. ಬಟ್ ಸಮಸ್ಯೆ ಬಂದಿದೆ, ಒಪ್ಕೊಳ್ಳುವ. ಆದ್ರೆ ನಮಗೂ ಸಮಸ್ಯೆ ತಂದು ಮಡಗ್ಬಿಟ್ರೆ ನಾವೇನ್ ಮಾಡೋದು? ಸುಮಾರು ಟನ್ಗಳು ನಮ್ಮ ರಾಮನಗರ ಜಿಲ್ಲೆಯಿಂದ 100 ಟನ್ ಟನ್ನಿಗೆ ಹೋಗಿದ್ರೆ ಟೇಬಲ್ ಫ್ರೂಟ್ಗೆ ಹೋಗ್ತಾ ಇತ್ತು. 1000 ಟನ್ನು ಪಲ್ಪ್ ಹೋಗ್ತಾ ಇತ್ತು. ಹಾಗಾಗಿ ಈಗ ಬರೀ ಟೇಬಲ್ ಫ್ರೂಟ್ಗೆ ಸ್ನೇಹಿತರಿಗೆಲ್ಲೋ ಅಮೆರಿಕದಲ್ಲಿ ಇದ್ದಾರೆ, ಜಪಾನಲ್ಲಿ ಇದ್ದಾರೆ, ಹೊರಗಡೆ ಎಲ್ಲಾರು ಇದ್ರೆ ರೈತರಿಗೆ, ನಮ್ಮ ಸ್ನೇಹಿತರುಗಳಿಗೆ ಪಾಪ ಅವ್ರ ಮಕ್ಕಳಿಗೆ 1 kg ಹಣ್ಣು ಕಳ್ಸಕ್ ಆಗ್ತಾ ಇಲ್ಲ ಈ ಸಾರಿ. ಯಾಕೆಂದ್ರೆ ಆ ವಾರ ಎಫೆಕ್ಟ್ ಇಂದ. ಹೀಗಾಗಿ ಈ ಸಮಸ್ಯೆನ ಯಾರು ಹೇಳ್ಕೋಬೇಕು ಅಂತ ರೈತ ಚಿಂತೆ ಮಾಡ್ತಾ ಇದ್ರು ನೋಡಿ. ಅಲ್ಲ, ಈಗ ಸಾವಿರಾರು ಟನ್ ಪಲ್ಪ್ ಆಗ್ತಾ ಇತ್ತು. ಈ ಸಲ ಎಕ್ಸ್ಪೋರ್ಟ್ ಆಗಿಲ್ಲ, ಗಲ್ಫ್ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗಿಲ್ಲ. ಅದಕ್ಕೆ ಯಾವ ರೀತಿ ಪರಿಣಾಮ ಅಂದ್ರೆ, ಹೋದ ವರ್ಷದ ಇಳುವರಿಗೂ ಈ ವರ್ಷ ಇಳುವರಿ ಕಮ್ಮಿ ಆಗಿದೆ. ಒಂದ್ ಕಡೆಯಿಂದ ಮಾವಿನ ಇಳುವರಿ ಕಮ್ಮಿ ಆದ್ರೆ ರೇಟ್ ಜಾಸ್ತಿ ಆಗ್ತದೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ. ಈ ಸಲ ಆಗಿಲ್ಲ, ಯುದ್ಧ ಪರಿಣಾಮ ಈ ಸಲ ಹೋಗಿಲ್ಲ. ಇದು ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ಅದೇ ಹೇಳಿದೆ ಸರ್, ಈಗ ಯುದ್ಧ ಆಯ್ತು, ಮಾವಿನ ಹಣ್ಣಿನ ಮೇಲೆ ಪರಿಣಾಮ ಬೀರ್ತು ಅಂತ ಹೇಳಿದ್ರೆ ಸರ್ಕಾರ ಧಾವಿಸಿ ಬರಬೇಕಾಗಿತ್ತು. ಯಾಕೆಂದ್ರೆ ನಾವು 1 kg ನಿಮ್ಗೊಂದು 25 ರೂಪಾಯಿ ಕೊಡ್ತೀವಿ, ನೀವೇನು ಹೆದರಬೇಡಿ ಅಂತ. ಯಾಕೆಂದ್ರೆ ಹೋದ ಸರಿ ಆಗಿರೋ ಲಾಸೆ ಬೇರೆ, ಯುದ್ಧದಿಂದ ಆಯ್ತಾರ ಲಾಸೆ ಬೇರೆ. ಸರ್ಕಾರನೂ ಬಂದಿಲ್ಲ, ರಾಜ್ಯ ಸರ್ಕಾರನೂ ಬಂದಿಲ್ಲ, ಕೇಂದ್ರ ಸರ್ಕಾರನೂ ಬಂದಿಲ್ಲ. ಸಾವಿರಾರು ಟನ್ಗಳು ಹೋಗ್ತಾ ಇರುವಂತ ಜಾಗದಲ್ಲಿ ಬಂದ ಹಾಗೆ ನಿಂತು ಬಿಟ್ಟಿದೆ. ಈ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಇವತ್ತು ಫಸಲಿಲ್ಲ ಅಂತ ಹೇಳಿ, ಬೆಳೆಯಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಈ ಸಾರಿ ನಾವೇನು ನಿರೀಕ್ಷೆ ಮಾಡ್ತಾ ಇದ್ರೆ, ಪಲ್ಪ್ಗೆ ಹೋಗುವಂತ ಒಂದು ಮಾವಿನಕಾಯಿ 50 ರೂಪಾಯಿ 1 ಕಿಲೋಗೆ ಆಗ್ಬೇಕು ಅಂತ ನಾವು ನಿರೀಕ್ಷೆ ಮಾಡಿದ್ವು. 12 ರೂಪಾಯಿ, 15 ರೂಪಾಯಿ, 16 ರೂಪಾಯಿ ಆಗಿದೆ. ಅದು ಇದು ಯಾರು ಮಾಡ್ತಾ ಇದ್ದಾರೆ ಅಂತ ಸರ್ಕಾರಕ್ಕೆ ಗೊತ್ತು, ಈ ಸೃಷ್ಟಿ ಹೇಗಾಗಿದೆ ಅಂತ. ಅವರು ನಮ್ಮ ಸಮಯಕ್ಕೆ ಬರಲಿಲ್ಲ, ಇಲ್ಲ ನಾವು ಏನಾಗಬೇಕು ಅಂತ ಅವ್ರು ಚಿಂತನೆ ಮಾಡ್ತಾ ಇಲ್ಲ. ಕಳೆದ 3 ವರ್ಷದಿಂದ ಹಿಡಿದು 3 ವರ್ಷಕ್ಕಿಂತ ಈ ಸಾರಿ ಆಗಿರುವಂತ ಲಾಸು, ಇಡೀ ನಾವು ನಮ್ಮದೊಂದು 60 ವರ್ಷ ಇದೆ, ನಮ್ಗೆ ಬುದ್ಧಿ ಬಂದ ಒಂದು 45 ವರ್ಷದಿಂದ ಈ ವರ್ಷ ಆಗಿರೋ ಲಾಸು ಇನ್ಯಾರು ರೈತನಿಗೂ ಆಗಿಲ್ಲ ನೋಡಿ. ನಾವು ಇರೋದು ಅಲ್ಪ ಸ್ವಲ್ಪ ಮಾವಿನ ಮಾರಕ್ಕಾಗಿದೆ. ಈ ಮೇಳಗಳಿಗೆ ಬರ್ತಾ ಇದೀವಿ. ಮೊನ್ನೆ ಉಡುಪಿಗೆ ಬಂದಿದ್ದು, ಏನು ನಿರೀಕ್ಷೆ ಇಟ್ಕೊ ಬಂದು 25% ವಾಪಸ್ ತಗೊಂಡೋದು. ಅಲ್ಲೇ ಲೆಕ್ಕ ಹಾಕೊಂಡೆ ನಾವು ಅಲ್ಲೇ ಕೊಡ್ಬೋದಾಗಿತ್ತೇನೋ ಅಂತ. ಇವತ್ತು ಇಲ್ಲಿ ಒಂದು 35 ಸ್ಟಾಲ್ ಹಾಕ್ಬೇಕಾಯ್ತು, ಬರೀ 15 ಸ್ಟಾಲ್ ಹಾಕಿದೀವಿ. 15 ಸ್ಟಾಲ್ ಹಾಕೊಂಡ್ರೆ 15 ಸ್ಟಾಲ್ಗೂ ಇನ್ನ ಜನಗಳು ಆ ರೀತಿ ಬಂದ್ರು ನಮ್ಗೆ 15 ಸ್ಟಾಲ್ಗೆ ಎಡ್ತಾ ಇಲ್ಲ. ಜಿಲ್ಲೆಗೆ ನಮ್ಮ ಬೆಳೆಗಾರರೆಲ್ಲ ಸೇರ್ಕೊಂಡು ಮಾವು ಮೇಳ ಮಾಡಿ ಅಂತ ಹೋದ್ರೆ ಸರ್ಕಾರದಲ್ಲಿ ನಮ್ಗೆ ದುಡ್ಡಿಲ್ಲ ಅಂತಾರೆ. ನಾವೇ ಹಾಕೊಂಡು ಬಂದು ಮಾಡಿದ್ರೆ ಇಲ್ಲಿ ವ್ಯಾಪಾರಗಳು ಬಹಳ ಕಮ್ಮಿ ಇದೆ. ಈ ಸಂದರ್ಭದಲ್ಲಿ ಈಗ ನೋಡಿ, ನಾವು ಏನಾದ್ರು ರೈತರುಗಳು ಪೆಟ್ರೋಲ್ ಬರಲಿಲ್ಲ, ಡೀಸೆಲ್ ಬರಲ್ಲ ಅಂತ ಎಲ್ಲರೂ ನಿಲ್ಲಿಸ್ಬಿಟ್ರು. ನಾವು ಮಳೆ ಹೂಯ್ದವ್ಲಿ ಏನು ನಿಲ್ಸಕ್ಕಾಯ್ತಲ್ಲ. ನಾವು ನಿಲ್ಸಕ್ಕಾಗಿದ್ರ ಪರಿಣಾಮ ನಾವು ನಿಲ್ಸಿದ್ರೆ ಏನಾಗುತ್ತೆ ಅಂತ ಜಲಕ ಗೊತ್ತಿದೆ. ಬಟ್ ಅದು ಇವ್ರು ನಿಲ್ಲಿಸಲ್ಲ ಅಂತ ಗೊತ್ತಿರೋ ದೇಶದಿಂದ ನಮಗೆ ಕಣ್ಣುವರಿಸ್ತಾ ಇದ್ರೆ ಹೊರತು ನಮ್ಮ ಸಹಾಯಕ್ಕೆ ಬಂದಿಲ್ಲ. ಇನ್ನೊಬ್ರು ರೈತರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ನಿಮ್ಗೆ ಈ ಯುದ್ಧದ ಪರಿಣಾಮ ಯಾವ ರೀತಿ ಬೀರ್ತಾ ಇದೆ? ಸರ್, ನಾನು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿಂದ ಬಂದಿದ್ದೀನಿ. ಒಬ್ಬ ಸಣ್ಣ ರೈತ. ನಮ್ದೊಂದು 4 ಎಕರೆ ಮಾವಿದೆ. ನಾನು ಪ್ರತಿ ವರ್ಷ ಮಾವನ್ನು ನೇರವಾಗಿ ನಾನು ಗ್ರಾಹಕರಿಗೆ ಹಣ್ಣು ಮಾಡಿ ನೈಸರ್ಗಿಕವಾಗಿಸಿ ನಾನು ಹಣ್ಣನ್ನು ಹಂಚ್ತಾ ಇದ್ದೇನೆ.
18 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ಮಾವು ಮೇಳ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದೀವಿ. ಹೋದ ಸರಿ ಮಳೆ ಜಾಸ್ತಿ ಆಗಿ ಮೇ ಎಂಡಿಗೆ ಮಳೆ ಸ್ಟಾರ್ಟ್ ಆಗಿದ್ದು ಮಾವಲ್ಲಿ 80% ನೀರಿನಂಶ 20% ಸಕ್ಕರೆ ಅಂಶ ಆಗಿ ಫ್ಯಾಕ್ಟ್ರಿ ಎಲ್ಲ ಬಂದ್ ಮಾಡಿದಾಗ 5 ರೂಪಾಯಿ 6 ರೂಪಾಯಿ ಆಲ್ಪೆನ್ಸ ಕೊಟ್ಟರು ರಾಮನಗರ ಜಿಲ್ಲೆಯವರು. ಅದು ಒಂದು ಎಫೆಕ್ಟು. ಈ ಸಾರಿ 80% ಲಾಸ್ ಆಗಿದೆ ಮಾವು ಬೆಳೆಯಲ್ಲಿ. ಫೆಬ್ರವರಿಲಿ ಒಂದು ಸಾರಿ ಬಂತು ಸೈಕ್ಲೋನು, ಜನವರಿ ಒಂದು ಸಾರಿ 2 ಸಾರಿನೂ ಹೋಯ್ತು. ಫೆಬ್ರವರಿ ಎಂಡಿಗೆ ಫ್ಲವರ್ ಬಂದಿದ್ದು, ಹೆಂಗೋ ಒಂದು ಅಲ್ಪ ಸ್ವಲ್ಪ ಒಂದು 20% ಹಣ್ಣು ಬಂತು, ಕಾಯಿ ಬಂತು. ಅದು ಈ ಸರಿ ನಾವು ನಿರೀಕ್ಷೆ ಮಾಡಿದ್ದು ಒಳ್ಳೆ ಬಂಪರ್ ಪ್ರೈಸ್ ಸಿಗುತ್ತದೆ ಅಂತ ನಾವು ಯೋಚನೆ ಮಾಡಿದ್ದು. ಅಷ್ಟೊತ್ತಿಗೆ ಇರಾನ್ ಅಲ್ಲಿ ಈ ಕಡೆ ಯುದ್ಧ ಸ್ಟಾರ್ಟ್ ಆಗಿ ಒಂದೇ ಒಂದು ಮಾವಿನ ಹಣ್ಣು ಓದ್ತಿರಲಿಲ್ಲ. ಮಂಗಳೂರು ಜನತೆ ನಾವು ಮೇಳ ಮಾಡಿದಾಗ ಹೋದನೇ ವರ್ಷ 40 ಸ್ಟಾಲಲ್ಲಿ ಹೆಚ್ಚು ಕಮ್ಮಿ 80 ಟನ್ನು ನಾವು ಇಲ್ಲಿ ಮಾರಾಟ ಮಾಡಿದ್ದು. ಈ ಸರಿ 10 ರಿಂದ 12 ಟನ್ ಖಾಲಿ ಆಗೋದು ಒಂಥರ ಡೌಟ್ ಇದೆ. ಅಲ್ಲ, ಈಗ ಈ ಎಕ್ಸ್ಪೋರ್ಟ್ ಆಗ್ತಿತ್ತಲ್ಲ, ಅದು ಯಾವ ರೀತಿ ನಿಂತು ಹೋಗಿದೆ ನಿಮ್ ಕಡೆ? ನಮ್ ಕಡೆ ಎಕ್ಸ್ಪೋರ್ಟ್ ಆಗ್ತಿದ್ದು ಬಾಂಬೆ ನ್ಯೂ ಮಾರ್ಕೆಟ್ ಮತ್ತೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಒಂದು ಇದ್ ಮಾಡಿದ್ದಾರೆ, ಎಕ್ಸ್ಪೋರ್ಟ್ ಒಂದು ಕೇಂದ್ರ ಮಾಡಿದ್ದಾರೆ. ಇವತ್ತು ಯಾವುದೇ ರಾಷ್ಟ್ರಕ್ಕೆ ನಮ್ಮ ಬೆಂಗಳೂರು ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಎಲ್ಲೂನ ಒಂದು ಕಾಯಿ ಆಲ್ಪೆನ್ಸ್ ಅಂತ ಒಬ್ರು ಎಕ್ಸ್ಪೋರ್ಟ್ ಮಾಡಕ್ ಆಗಿಲ್ಲ. ಅದ್ರ ಪರಿಣಾಮ ಏನಾಗಿದೆ ಅಂದ್ರೆ ಈ ಸರಿ ಫ್ಯಾಕ್ಟ್ರಿಲಿ ಎಲ್ಲ ಪಲ್ಪ್ ಆಲೆ 5 ವರ್ಷದಿಂದ ಸ್ಟಾಕ್ ಇರೋದ್ರಿಂದ ಅವ್ರೇನ್ ಮಾಡವ್ರೆ, ನಮಗೆ ಫ್ಯಾಕ್ಟ್ರಿ ಕೇಳಿದ್ರೆ ನಮಗೆ ಬೇಡ ಈ ಸರಿ ಆಲ್ಪೆನ್ಸ್, ನಮಗೆ ಬೇಡ ಅಂತವ್ರೆ. ಪರ್ಯಾಯವಾಗಿ ಇವತ್ತು ನಾವು ಏನನ ಬೇರೆ ಉತ್ಪನ್ನಗಳನ್ನ ನಾವು ಮಾಡೋದು ಕಂಡಿಡ್ಕೊಂಡಿದ್ರೆ ಮುಂದೆ ಈ ಮಾವು ಬೆಳೆ ನಾವು ನಶಿಸಿ ಹೋಗುವ ಸಾಧ್ಯತೆ ಇದೆ ಈ ರಾಮನಗರ ಜಿಲ್ಲೆಯಲ್ಲಿ ಆಲ್ಪೆನ್ಸ್ ಅನ್ನೋದೊಂದು. ಇನ್ನೊಬ್ರು ರೈತ ಇರ್ತಾರೆ, ಅವರನ್ನೇ ಮಾತಾಡಿಸ್ತೀನಿ. ಈ ಸಲ ನಿಮ್ಮ ಇಳುವರಿ ಬಂದಿಲ್ಲ ನಿಮ್ ತೋಟದಲ್ಲಿ, ಅದಕ್ಕೆ ಈ ಸಲ ಹಲಸು ತಗೊಂಡ್ ಬಂದಿದ್ದೀರಿ, ಯಾಕೆ? ಸರ್, ನಮ್ಮದು ಒಂದು 5-6 ಎಕರೆ ಸಣ್ಣ ರೈತ ಮಾವಿನ ತೋಟ ಇದೆ. ಮಾವಿನ ತೋಟದಲ್ಲಿ ಪ್ರತಿ ವರ್ಷ 25 ಟನ್ನು 30 ಟನ್ನು 40 ಟನ್ನು ತೊಗೊಂಡೋಗಿ ಮಾವಿನಕಾಯಿ ಮಾರ್ತಾ ಇದೆ. ಆದರೆ ಈ ವರ್ಷ ಏನಾಯಿತು ಅಂದರೆ, ಮೊದಲನೇ ನಮ್ಮ ಸ್ನೇಹಿತರು ಹೇಳಿದಾಗೆ ಸೈಕ್ಲೋನು ಮತ್ತೊಂದು ಹೂವು ಬಿಡೋ ಟೈಮಲ್ಲೆಲ್ಲ ಬಂದು ಹೋಗಿ ಫಸಲೇ ಇಲ್ದಂಗಾಗಿ ಬರೀ 20% ಫಸಲಿಲ್ಲ. 20% ಫಸಲು ತಗೊಳ್ತಾ ಇಲ್ಲ. 20% ಫಸಲು ಸೇಂದೂರ ಬಂದು 4 ರೂಪಾಯಿ 5 ರೂಪಾಯಿ ತಗೊಳ್ತಾರೆ. ಬಾದಾಮಿ ಬಂದು ಆಲ್ಫಾನ್ಸ್ ಬಂದು 12 ರೂಪಾಯಿ 15 ರೂಪಾಯಿ 11 ರೂಪಾಯಿ ಕೇಳ್ತಾರೆ. ಈ ಥರ ಆಗಿ ಯಾವ ಕಾಯಿನೂ ತಗೊಳ್ತಾ ಇಲ್ಲ ಸರಿಯಾಗಿ. ಅದೇ ಲಾಸ್ಟ್ 3 ಇಯರ್ಸ್ ಹಿಂದೆ 60 ರೂಪಾಯಿ ಇತ್ತು. ಇದೇ ಫ್ಯಾಕ್ಟ್ರಿಗೆ ಪಲ್ಪ್ಗೆ ತೊಗೊಂಡೋಗಿದೆ 60 ರೂಪಾಯಿ, 50ರಿಂದ 60 ರೂಪಾಯಿ ಹೋಗಿತ್ತು. ಈ ಸದ್ಯ 12ರಿಂದ 15 ರೂಪಾಯಿ ನಿಂತಿದೆ. ರೈತ ಯಾವ ರೀತಿ ಜೀವನ ಮಾಡಬೇಕು? ಅದಕ್ಕೋಸ್ಕರ ಮಾವಿನ ತೋಟ ಫಸಲು ಇಲ್ಲದೆ ಹೋದ ಕಾರಣಕ್ಕಂತ ಪಕ್ಕದ ತೋಟದವರು ಹಲಸ್ತಂದು ಇಲ್ಲಿ ಮಾವಿನ ಬೆಳೆದಲ್ಲಿ ನಾವು ಮಾಡ್ಕೊಂಡು ಖರ್ಚುಗಾರ ಜೀವನ ಮಾಡುವ, ರೈತರ ಜೀವನಕ್ಕೋಸ್ಕರ ಮಾಡುವ ಅಂತ ಬಂದಿದ್ದೀವಿ. ನಮ್ಮ ಪರಿಸ್ಥಿತಿ ಏನಾಗಬೇಕು ಅನ್ನೋದ ಈ ಸರ್ಕಾರನೂ ಗಮನಿಸ್ತಾ ಇಲ್ಲ, ಈ ಭಗವಂತನೂ ಗಮನಿಸ್ತಾ ಇಲ್ಲ, ಹೇಳೋಕ್ಕೂ ಆಗ್ತಾ ಇಲ್ಲ. ನಾವು ಇದಿಷ್ಟು ಮಾವು ಬೆಳೆಗಾರರ ಮಾತು. ಒಂದು, ರಾಮನಗರದಲ್ಲಿ ಬೆಳೆದಂತಹ ಮಾವು ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಇನ್ನೊಂದು, ಸರ್ಕಾರ ಕೂಡ ಸಮಸ್ಯೆ ಪರಿಹಾರಕ್ಕೆ ಮುಂದೆ ಬರ್ತಾ ಇಲ್ಲ. ಬೆಳೆಗಾರರು ಹೇಳ್ತಾ ಇರುವಂತದ್ದು, ಬೇರೆ ಬೇರೆ ಜಿಲ್ಲೆಗಳಿಗೆ ನಗರಗಳಿಗೆ ಹೋಗ್ಕೊಂಡು ಮೇಳಗಳನ್ನ ಮಾಡಿ ಬಂದ ಫಸಲನ್ನ ಮಾರಿ ಜೀವನ ನಡೆಸುವಂತಹ ಪರಿಸ್ಥಿತಿ ಬಂದಿದೆ. ಸರ್ಕಾರ ಈ ಕೂಡಲೇ ಮಾವಿನ ಬೆಳೆಗಾರರ ಸಹಾಯಕ್ಕೆ ಬರಬೇಕು, ಪರಿಹಾರ ಕೊಡಬೇಕು ಅನ್ನೋ ಒಂದು ಒತ್ತಾಯ ಮಾಡಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್, ನ್ಯೂಸ್ ಫಸ್ಟ್, ಮಂಗಳೂರು.